ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಬೆಂಗಳೂರಿಗೆ ಬಂದು ಇವತ್ತಿಗೆ 2 ದಿವಸ ಆಯಿತು. 2 ದಿವಸದಿಂದ ಆಟೋ ಡ್ರೈವರ್ ಡಂಗ್ತಾ ಇದ್ದಾರೆ ನನಗಂತೂ. ನೋಡಿ, ಇಲ್ಲಿ ವಿಧಾನಸೌಧದಿಂದ ಟ್ರೆಜರ್ ಟವನಿಗೆ ಹೋಗೋಕ್ಕೆ ಹೆಚ್ಚು ಕಮ್ಮಿ ಒಂದು 4 ಕಿಲೋಮೀಟ್ರ್ ಇದೆ ಕಣ್ರಿ, ಅಷ್ಟೇ. 200 ರೂಪಾಯಿ ಕೇಳ್ತಾರಲ್ರಿ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 4 ಕಿಲೋಮೀಟ್ರಿಗೆ. ಏನ್ರಿ, ದುಡ್ಡಿಗೆ ಬೆಲೆನೇ ಇಲ್ಲ, ಆ ಥರ ಮಾಡಿಟ್ಟಿದ್ದೀರಾ. ಬೆಂಗಳೂರು ನೋಡೋಣ ಅಂತ ಬಂದಿದ್ದವರಿಗೆ ಎಲ್ಲ ಶಾಕ್ ಕೊಡ್ತಾ ಇದ್ದಾರಲ್ಲ ಡ್ರೈವರ್ಗಳು ಇವರು. ಹೆಂಗೆ ನಾವೆಲ್ಲ ಓಡಾಡೋದಿಲ್ಲಿ ಹೇಳಿ? 4 ಕಿಲೋಮೀಟ್ರಿಗೆ ಮ್ಯಾಪು ಹಾಕ್ತೀನಿ ನೋಡ್ಕೊಳ್ಳಿ. 4 ಕಿಲೋಮೀಟ್ರಿಗೆ 200 ರೂಪಾಯಿ ಕೇಳ್ತಾನೆ ಈ ಅಯ್ಯಂದು ವೀಡಿಯೋನೂ ಹಾಕ್ತೀನಿ ನೋಡಿ. ಯಾವ ಥರ ಲೂಟಿ ಮಾಡ್ತಾ ಇದ್ದಾರಂದರೆ ಇವರು. ಕೆಲವರು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಬಟ್ ನನಗೆ ಸಿಕ್ಕಿದ್ರು ಎಲ್ಲರೂ ಈ ಥರನೇ ಸಿಕ್ಕಿರೋದು. ರ್ಯಾಪಿಡೋ ಬುಕ್ ಮಾಡಿದ್ರೂ ಅವರು ಬರಲ್ಲ ಬೇಗ, ಅವರಿಗೂ ಕಮಿಷನ್ ಕೊಡಬೇಕಂತೆ. ಎಕ್ಸ್ಟ್ರಾ ದುಡ್ಡು ಕೊಟ್ರೇ ಮಾತ್ರ ಬರೋದಂತೆ, ಇಲ್ಲಾಂದರೆ ಬರಲ್ಲ ಅಂತೆ ಅವರು. ಮತ್ತು ಇಲ್ಲಿ ಲೋಕಲ್ ಆಟೋದವರು ಸಣ್ಣ ಪುಟ್ಟ 40-50 ರೂಪಾಯಿ ಬಾಡಿಗೆನೇ ಬರಲ್ಲ, ಮುಟ್ಟೋದೇ ಇಲ್ಲ ಅವರು. ಏನಿದ್ರು 100 ರೂಪಾಯಿ, 500 ರೂಪಾಯಿ, 200 ರೂಪಾಯಿ ಆ ಥರ ದೊಡ್ಡ ಬಾಡಿಗೆ ಇದ್ದರೆ ಮಾತ್ರ ಅವರು ಹಚ್ಕೊಳ್ಳೋದು, ಇಲ್ಲಾಂದರೆ ಇಲ್ಲ. ಭಾಳ ಕಷ್ಟ ಆಗಿಬಿಡುತ್ತೆ ಬೆಂಗಳೂರಲ್ಲಿ ಓಡಾಡೋಕ್ಕೆ ಟೂರಿಸ್ಟ್ ಅವರಿಗೆ. ನೋಡಿ, ಇದರಿಂದ ಯಾರಿದ್ದೀರಾ ವ್ಯವಸ್ಥೆ ಮಾಡಿ. ಇಲ್ಲ, ಇರೋದು 2.5 ಕಿಲೋಮೀಟ್ರ್ ಅಷ್ಟೇ. ಅದು 2.5 ಕಿಲೋಮೀಟ್ರ್ ಇಲ್ಲ, 4 ಕಿಲೋಮೀಟ್ರ್ ಫ್ರೀ ಡ್ರಾಪ್ ಮಾಡ್ತೀನಿ. ಓಕೆನಾ? ಅಲ್ಲ, ನೀವು 2.5 ಹೇಳಿದ್ರೆ 2.5 ಬೇಡ, ಡಬಲ್ ಹಾಕೊಳ್ಳಿ, 5 ಕಿಲೋಮೀಟ್ರ್ ಫ್ರೀ ಡ್ರಾಪ್ ಮಾಡ್ತೀನಿ. ಮೀಟ್ರ್ ಹಾಕ್ತೀನಿ. ಮೀಟ್ರ್ ಹಾಕಿ ನಡಿ, ಕಿಲೋಮೀಟ್ರ್ ನೋಡ್ಕೊಳ್ಳಿ. ಬೇಡ, ಮೀಟ್ರ್ ಹಾಕಿ ಹೋಗೋಣ. ಮೀಟ್ರ್ ಹಾಕ್ತೀರಾ ಹೋಗೋಣ? 2.5 ಕಿಲೋಮೀಟ್ರ್ ಕಂಟ್ರೋಲ್ಮೆಂಟ್ಗೆ ಬರುತ್ತೆ, ನೀವು ಅಲ್ಲಿಗೆ ಹೇಳ್ಬಿಟ್ರೆ ಆಗತ್ತೆ. ಮೀಟ್ರ್ ಹಾಕಿ ಹೋಗೋಣ ಅಣ್ಣ. 200 ರೂಪಾಯಿ ಆಗುತ್ತಣ್ಣ, ಬರೋಂಗಿದ್ರೆ ಬನ್ನಿ. ಅಲ್ಲ ಅಣ್ಣ, ಮೀಟ್ರ್ ಹಾಕಿ ಹೋಗೋಣ. ಅದು ಎಷ್ಟಾದರೂ ಕಿಲೋಮೀಟ್ರ್ ಆಗಲಿ, ಬನ್ನಿ ಹೋಗೋಣ. ನೀವು 200 ರೂಪಾಯಿ ಆಗುತ್ತೆ, ಬರ್ತೀರಾ? ಬರ್ತೀರಾ? ಅಲ್ಲ ಅಣ್ಣ, ದುಡ್ಡಿಗೆ ಬೆಲೆನೇ ಇಲ್ವಾ? ಅಲ್ಲ, ದುಡ್ಡಿಗೆ ಬೆಲೆನೇ ಇಲ್ವಾ? ಆ ಥರ ನಾ ಕೇಳೋದು. 5 ಕಿಲೋಮೀಟ್ರನ್ನ ಇಟ್ಕೊಳ್ಳಿ, 200 ರೂಪಾಯಿ ಕೇಳ್ತೀರಾ? 5 ಕಿಲೋಮೀಟ್ರ್ ಇಲ್ಲ, 2.5 ಕಿಲೋಮೀಟ್ರ್ ಇರುತ್ತೆ ಇದಕ್ಕೆ. ನೀವು ಹೇಳಿದಾಗೆ 2.5 ಕಿಲೋಮೀಟ್ರ್ ಇರೋದು. ಮತ್ತೆ ಮ್ಯಾಪಲ್ಲಿ ಎಷ್ಟು ತೋರಿಸ್ತಾ ಇದೆ? ನೀವು ಮ್ಯಾಪೇ ನೋಡ್ಕೊಂಡು ಹೋಗೋಣ. ಮ್ಯಾಪೇ ನೋಡ್ಕೊಂಡು ಹೋಗೋಣ. ಆಟೋ ಹಾಕ್ತಾರೆ ಹಂಗಾದ್ರೆ 200 ರೂಪಾಯಿ ಕಮ್ಮಿ ಬರಲ್ಲ. ಇಲ್ಲ, ಬುಕ್ ಮಾಡ್ಕೊಂಡು ಬುಕ್ ಮಾಡಿ, ಇನ್ನೂ ಕಮ್ಮಿಗೆ ಬರುತ್ತೆ ನಿಮಗೆ. ನೋಡೋಣ, ನೆಕ್ಸ್ಟ್ ಸಲ ಏನಾದರೂ ನಾನು ಬೆಂಗಳೂರಿಗೆ ಬಂದರೆ ನಂದೇ ಹೆಲಿಕಾಪ್ಟರ್ ತೊಗೊಬಂದ್ಬಿಡ್ತೀನಿ. ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿಂಗೆ ಲೂಟಿ ಮಾಡ್ತಾ ಇರ್ರಿ ನೀವು. ನಿಮಗಂತೂ ಒಂದೇ ಒಂದ್ಸಲ ಇರ್ತಾರೆ ಪೊಲೀಸವರು. ನಾನು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ, ಬಟ್ ಆದರೂ ನೀವು ಮಾಡ್ತಿರೋದು ತಪ್ಪು ಇದೆಯಲ್ಲ. ಜನ ಸುಮ್ಮನೆ ಅಲ್ಲ ನಿಮಗೆ ಹೇಳ್ತಾ ಇರೋದು, ಎಲ್ಲರಿಗೂ ಹೇಳ್ತಿಲ್ಲ, ಕೆಲವರು ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾತ್ರ ಹೇಳ್ತಾ ಇರೋದು. ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.